ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಲೈಂಗಿಕ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ ಎಸ್ಐಟಿ. ತುರ್ತು ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ವಿಶೇಷ ತನಿಖಾ ತಂಡದಿಂದ ನೋಟಿಸ್ ಜಾರಿಯಾಗಿರುವಂಥದ್ದು. ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. A1 ಆರೋಪಿ ಮಾಜಿ ಸಚಿವ ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ. ಇದೇ ಎಫ್ಐಆರ್ ಅನ್ನು ಆಧರಿಸಿ ಈಗ ಇಬ್ಬರನ್ನೂ ಕೂಡ ತನಿಖೆಗೆ ಕರೆದಿದ್ದಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದರೆ SIT ಟೀಮ್ ಈಗ ತನಿಖೆಗೆ ಕರೆದಿರುವಂಥದ್ದು. ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ಇನ್ನು ಇದೇ ಪ್ರಕರಣದಲ್ಲಿ ಈಗ ಮಕ್ಕಳ ಆಯೋಗ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. SIT ಅಧಿಕಾರಿಗಳಿಗೆ ಮಕ್ಕಳ ರಕ್ಷಣಾ ಆಯೋಗ ಪತ್ರವನ್ನು ಬರೆದಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಅಪ್ರಾಪ್ತಿಯರ ಮೇಲೆ ದೌರ್ಜನ್ಯವನ್ನು ಎಸಗಿರುವಂತಹ ಶಂಕೆ, ಅನುಮಾನವನ್ನು ವ್ಯಕ್ತಪಡಿಸಿದೆ ರಾಜ್ಯ ಮಕ್ಕಳ ಆಯೋಗ. SIT ಮುಖ್ಯಸ್ಥರಿಗೆ ಮಕ್ಕಳ ರಕ್ಷಣಾ ಆಯೋಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಸೂಕ್ತವಾಗಿ ಪರಿಶೀಲನೆ ಮಾಡಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಈ ಪ್ರಕರಣದಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿಯನ್ನು ಪಡೆದುಕೊಂಡಿದೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗ್ತಾ ಇದೆ. ಏನಿದು ವಿಚಾರ, ಯಾಕಾಗಿ ಸರ್? ಈ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ನಾವು ಗಮನಿಸಿದ ಹಾಗೆ ಸಂತ್ರಸ್ತೆ ಒಬ್ಬಳು ಪ್ರಜ್ವಲ್ ಅವರು ನನಗೆ ವಾಟ್ಸಪ್ ಕಾಲ್ ಮಾಡಿ ನನ್ನೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಲ್ದೇ, ಅನುಚಿತವಾಗಿ ವರ್ತನೆ ಮಾಡಿದ್ದಲ್ದೇ, ನನ್ನ ಮಗಳೊಂದಿಗೂ ಸಹ ಅವರು ಅನುಚಿತ ವರ್ತನೆ ಮಾಡಿದರು, ಮಾತಾಡ್ತಾಯಿದ್ರು, ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾಯಿದ್ರು ಅನ್ನೋ ಒಂದು ದೃಶ್ಯ ಮಾಧ್ಯಮಗಳು ನಮ್ಮ ಗಮನಕ್ಕೆ ಬಂದಿದೆ. ಇದು ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಗಂಭೀರವಾಗಿ ತೊಗೊಂಡಿದೆ. ಆ ಮಗಳ ವಯಸ್ಸೇನು, ಈ ಥರದ ಅಪ್ರಾಪ್ತ ಮಕ್ಕಳು ಏನಾದರೂ ಈ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಎದುರಾಗಿದೆ. ಹೀಗಾಗಿ ನಾವು SIT ಅವರಿಗೆ ಈಗಾಗಲೇ ನಾವು ಪತ್ರ ಬರೀಲಿಕ್ಕೆ ನಾವು ತಯಾರಾಗಿದ್ದೀವಿ. ಏನಂದರೆ ಸಮಗ್ರವಾಗಿ ತನಿಖೆ ಮಾಡಬೇಕು, ಅದರಲ್ಲಿ ಏನಾದರೂ ಅಪ್ರಾಪ್ತರಿದ್ದರೆ ಅದರ ಪೂರ್ಣ ವರದಿಯನ್ನು ನಮ್ಮ ಆಯೋಗಕ್ಕೆ ಕೊಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ನಮ್ಮ ಒಂದು ಕೋರಿಕೆ ಇದೆ SIT ಅವರಿಗೆ. ಈಗ ಪತ್ರ ಏನಾದರೂ ಬರೆದಿದ್ದೀರಾ, ಹೇಗೆ ಬರಿತಾ ಇದ್ದೀರಾ, ಹೇಗೆ? ಶೀಘ್ರದಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ. ನಮ್ಮ ಅಧ್ಯಕ್ಷರಿಗೆ ನಾನು ಕೂಡ ಸ್ವತಃ ಈ ಥರದ ಒಂದು ವಿಷಯಕ್ಕಾಗಿ ನಾವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಈ ರಾಜ್ಯದಲ್ಲಿ ಈ ಥರದ ಅಪ್ರಾಪ್ತರಿಗೆ ಏನಾದರೂ ಇಂಥ ಪ್ರಕರಣಗಳಲ್ಲಿ ಬಳಕೆ ಮಾಡಿಕೊಂಡಿದ್ದೆ ಆದಲ್ಲಿ ಸಮಸ್ಯೆ ಎದುರಿಸಿದಂಥದ್ದು ಇದ್ದರೆ ನಮ್ಮ ಆಯೋಗ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಹೀಗಾಗಿ ಅಪ್ರಾಪ್ತರಿದ್ದರೆ ಕಾನೂನಿನ ಪ್ರಕಾರ ನಮ್ಮ SIT ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. SITಯಿಂದ ನೀವು ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ತಂದೆ ಮಗನಿಗೆ ಸಂಕಷ್ಟ ಎದುರಾಗಿರುವಂಥದ್ದು. SIT ಅಧಿಕಾರಿಗಳು ನಾಳೆ ಅಥವಾ ನಾಡಿದ್ದು ವಿಚಾರಣೆಗೆ ಹಾಜರಾಗಿ ಅಂಥೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ SIT ಅಧಿಕಾರಿಗಳು ಇಬ್ಬರನ್ನೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನೋಟಿಸನ್ನು ಕೊಟ್ಟಿರುವಂತಹದ್ದು. ವಿಚಾರಣೆಯ ಸಂದರ್ಭದಲ್ಲಿ ಕೇವಲ ಹೇಳಿಕೆಯನ್ನ ಮಾತ್ರ ಸ್ವೀಕರಿಸಲಾಗುತ್ತಾ ಅಥವಾ ಏನಾದರೂ ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದಾ ಮುರಳಿ? ಖಂಡಿತವಾಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಈಗ ನಡೀತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಇವರಿಬ್ಬರ ನಡುವೆ ಅಂದ್ರೆ ಇವರಿಬ್ಬರ ವಿರುದ್ಧವಾಗಿ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾದ ನಂತರ ಈ ಪ್ರಕರಣದ ಸಂತ್ರಸ್ತೆ ಯಾರಿದ್ರು ಅಂದ್ರೆ ದೂರುದಾರರಾದಂತ ಒಬ್ರು ವ್ಯಕ್ತಿ ಏನಿದೆ, ಮಹಿಳೆ ಏನಿದ್ದಾರೆ, ಅವರನ್ನ ಈಗಾಗಲೇ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರೆ ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. ಅದಾದ ನಂತರ ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋಕ್ಕೂ ಕೂಡ ತಯಾರನ್ನ ನಡೆಸ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಕೆಲವೊಂದು ವಿಡಿಯೋ ತುಣುಕುಗಳೇನಿತ್ತಂದ್ರೆ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕಾಗ್ಲಿ ಅಥವಾ ವಿಡಿಯೋ ತುಣುಕುಗಳಾಗ್ಲಿ ಯಾವುದಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೆ ಆ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ವಿಡಿಯೋ ತುಣುಕುಗಳಿಗೇನಾದ್ರೂ ಸಾಮರ್ಥ್ಯಗಳಿದೆಯಾ, ಆ ವಿಚಾರಗಳೇನಾದ್ರೂ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್ ಕಾರ್ತಿಕ್ ಏನಿದ್ರು ಅವರನ್ನು ಕೂಡ ಕರೆದು ವಿಚಾರಣೆಯನ್ನ ಇವತ್ತು SIT ಅಧಿಕಾರಿಗಳು ಮಾಡಿರುವಂತದ್ದು. ಆ ಬೆನ್ನಲ್ಲೇ ತಕ್ಷಣವೇ ಇವತ್ತು ಸಂಜೆ ಸರಿಸುಮಾರು 5:30-6 ಗಂಟೆ ಸಂದರ್ಭದಲ್ಲಿ SIT ಅಧಿಕಾರಿಗಳು ಇಬ್ಬರಿಗೂ ಕೂಡ ಅಂದ್ರೆ ಆರೋಪಿಗಳಾದಂತ ಪ್ರಜ್ವಲ್ ರೇವಣ್ಣ ಇರ್ಬೋದು ಮತ್ತು ರೇವಣ್ಣ ಇರ್ಬೋದು ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೂಡ ಒಂದು ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಯಾವ ದಿನ ಬರಬೇಕು ಅಂತ ಹೇಳಿಲ್ಲ, ಅದು ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದಾದ ನಂತರ ಇನ್ನೊಂದು ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು, ನೀವೇನಾದ್ರೂ ತುರ್ತಾಗಿ ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂದ್ರೆ
ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು SIT ಮೂಲಗಳು ಸ್ಪಷ್ಟನೆಯನ್ನ ಕೊಡ್ತಾ ಇದಾವೆ. ಅಂದ್ರೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ತುರ್ತಾಗಿ ವಿಚಾರಣೆಯನ್ನ ಎದುರಿಸಬೇಕು. ಅಕಸ್ಮಾತ್ ವಿಚಾರಣೆಯನ್ನು ಎದುರಿಸಲಿಲ್ಲ ಅಂದ್ರೆ ಮುಂದಿನ ಕಾನೂನು ಕ್ರಮಗಳು, ಅಂದ್ರೆ ಕಾನೂನು ಕ್ರಮ ಅಂದ್ರೆ ಇಂಥ ಪ್ರಕರಣಗಳಲ್ಲಿ ಬಂಧನ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ. ಯಾಕಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಆದಾಗ ಏನು 41C ಅಡಿಯಲ್ಲಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಅವರನ್ನ ಬಂಧನ ಮಾಡುವ ಅಧಿಕಾರ ಸಂಪೂರ್ಣವಾಗಿ SIT ಅಧಿಕಾರಿಗಳಿಗೆ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.